ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಕಾಡಿನಲ್ಲಿ ದಾರಿ ತಪ್ಪಿಸಿಕೊಂಡಿದ್ದ ಕೇರಳದ ಶರಣ್ಯ ಕೊನೆಗೂ ಜೀವಂತವಾಗಿ ಪತ್ತೆಯಾಗಿದ್ದೇ ರೋಚಕ. ಕಾಡು ಪ್ರಾಣಿಗಳ ಬಾಯಿಗೆ ಆಹಾರವಾಗದೆ ದಟ್ಟ ಅರಣ್ಯದಲ್ಲಿ ಬಂಡೆ ಕೆಳಗಡೆ ಕೂತು ಪ್ರಾಣ ಉಳಿಸಿಕೊಂಡ ಯುವತಿ. ಬ್ಯಾಗ್ನಲ್ಲಿದ್ದ ಬಿಸ್ಕೆಟ್ ನೀರನ್ನ ಕುಡಿದು 4 ದಿನ ಕಾಡಿನಲ್ಲಿ ವನವಾಸ ಅನುಭವಿಸಿದ ಯುವತಿಯನ್ನ ಕಾಪಾಡಲು ಆಸರೆಯಾಗಿದ್ದು ಆ 9 ತಂಡಗಳು ಮತ್ತು ದೈವವಾಣಿ. ಇದೇ ದಿಕ್ಕಲ್ಲಿ ಹೋಗಿ ನಿಮಗೆ ಆ ಹುಡುಗಿ ಸಿಗ್ತಾಳೆ ಎಂದು ಕಾಡಿನ ಜನಕ್ಕೆ ಹೇಳಿದ್ದ ದೈವದ ಮಾತು ನಿಜ ಆಗ್ಬಿಡ್ತು. ಹಾಗಾದ್ರೆ ಟ್ರಕ್ಕಿಂಗಿಗೆ ಬಂದ ಕೇರಳ ಮೂಲದ ಯುವತಿ ಏಕಾಂಗಿಯಾಗಿ ಕಾಡಿನಲ್ಲಿ ಜೀವ ಉಳಿಸಿಕೊಂಡಿದ್ದು ಹೇಗೆ? ಯುವತಿಯ ಪತ್ತೆಗಾಗಿ ನಿಯೋಜನೆಗೊಂಡಿದ್ದ 9 ತಂಡಗಳ ಹರಸಾಹಸ ಹೇಗಿತ್ತು? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇತ್ತೀಚೆಗೆ ಟ್ರಕ್ಕಿಂಗ್ ಹೋಗುವವರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ಇದೊಂದು ರೀತಿ ಟ್ರೆಂಡ್ ನಂತೆ ಕನ್ವರ್ಟ್ ಆಗ್ತಾ ಇದೆ ಮತ್ತು ಇದೊಂದು ರೀತಿ ಫ್ಯಾಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಜನ. ನೋಡಿ, ದಟ್ಟವಾದಂತಹ ಪರ್ವತಗಳನ್ನ ಮತ್ತೆ ದಟ್ಟವಾದಂತಹ ಅರಣ್ಯದ ಒಳಗಡೆ, ಆ ಕಾಡಿನ ಒಳಗಡೆ ಏನೆಲ್ಲ ಪ್ರಕೃತಿಯ ವಿಸ್ಮಯ ಇರುತ್ತೆ, ಕಾಡಿನ ಪ್ರಾಣಿಗಳು ಯಾವ ರೀತಿಯಾಗಿ ಇರ್ತವೆ, ಹೀಗೆ ಕಾಡಿನ ಆ ಪ್ರಪಂಚವನ್ನ ನೋಡಬೇಕು ಅಂತ ಹೇಳಿ ಟ್ರಕ್ಕಿಂಗ್ ನ ಆಯ್ಕೆ ಮಾಡ್ಕೊಳ್ಳೋರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಟ್ರಕ್ಕಿಂಗಿಗಾಗಿ ಮಡಿಕೇರಿಯ ತಡಿಯೊಂಡಮೋಳ್ ಎಂಬಂತಹ ಈ ಪರ್ವತಕ್ಕೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ನೋಡಿ, ಇತ್ತೀಚೆಗೆ ಕೇರಳ ಮೂಲದ ಯುವತಿ ಶರಣ್ಯ, ಈಕೆ ಕೇರಳದಿಂದ ಒಂಟಿಯಾಗಿ ಕರ್ನಾಟಕಕ್ಕೆ ಬಂದು ಇಲ್ಲಿರುವಂತಹ ಮಡಿಕೇರಿಯಲ್ಲಿರುವಂತಹ ತಡಿಯೊಂಡಮೋಳ್ ಈ ಒಂದು ಜಾಗಕ್ಕೆ ಟ್ರಕ್ಕಿಂಗಿಗೆ ಹೋಗಬೇಕು ಅಂತ ಹೇಳಿ ಆಸೆ ಪಟ್ಟಿರ್ತಾಳೆ. ಆದ್ರೆ ಅರಣ್ಯ ಇಲಾಖೆಯವರು ಒಬ್ಬೊಬ್ಬರನ್ನೇ ನಾವು ಕಾಡಿನ ಒಳಗಡೆ ಬಿಡಕ್ಕಾಗಂಗಿಲ್ಲ, ಟ್ರಕ್ಕಿಂಗಿಗೆ ಆ ರೀತಿ ಅವಕಾಶ ಇರೋದಿಲ್ಲ. ನೋಡಿ, ಇಲ್ಲೊಂದು ತಂಡ ಇದೆ, ಅಂದ್ರೆ ಇವರೆಲ್ಲರೂ ಕೂಡ ಸೋಲೋ ಟ್ರಿಪ್ ಅಂತಾನೆ ಬಂದಿರ್ತಾರೆ, ಸೋಲೋ ಟ್ರಕ್ಕಿಂಗ್ ಅಂತಾನೆ ಬಂದಿರ್ತಾರೆ. ಬಟ್ ಇವರೆಲ್ಲರನ್ನೂ ಒಬ್ಬೊಬ್ಬರಾಗಿ ಕಳಿಸ್ಕೊಡಕ್ಕಾಗಂಗಿಲ್ಲ, ಇವ್ರ ಜೊತೆಗೆ ನೀನು ಹೋಗು, ಹುಷಾರಾಗಿ ಬರ್ತೀಯಾ ಅಂತ ಹೇಳಿ ಇಲ್ಲಿ ಶರಣ್ಯಾಗೆ ಬುದ್ಧಿ ಮಾತನ್ನ ಹೇಳಿ ಅರಣ್ಯ ಇಲಾಖೆಯವರು ಶರಣ್ಯಳನ್ನ ಆ 9 ಜನಗಳ ಜೊತೆಗೆ ಕಳಿಸ್ಕೊಟ್ಟಿರ್ತಾರೆ. ಈ ಸಮಯದಲ್ಲಿ ಆ ಕಾಡಿನಲ್ಲಿ ಅಲೆದಾಡ್ತಾ ಆ ಪ್ರಕೃತಿಯ ವಿಸ್ಮಯವನ್ನ, ಆ ಪ್ರಕೃತಿಯ ಸೊಬಗನ್ನ ಸವಿತಾ ಇರುವಂತಹ ಶರಣ್ಯ ಇದಕ್ಕಿದ್ದ ಹಾಗೆ ಆ 9 ಜನರ ಜೊತೆಗೆ ಏನವರು ಟ್ರಕ್ಕಿಂಗ್ ನ ಮಾಡ್ತಾ ಇದ್ರಲ್ಲ, ಸೊ ಆ ಜನಗಳಿಂದ ಮಿಸ್ ಆಗೋಗ್ಬಿಡ್ತಾರೆ, ದಾರಿ ತಪ್ಪಿಸ್ಕೊಂಡ್ ಬಿಡ್ತಾರೆ. ಈಗ ನಾನು ಈ ಕಾಡಿನಿಂದ ಹೊರಗಡೆ ಬರೋದಾದ್ರೂ ಹೇಗೆ ಅನ್ನೋ ಈ ಹುಡುಕಾಟದಲ್ಲೇ 4 ದಿನ ಕಳಿತಾಳೆ ಶರಣ್ಯ ನಾಪತ್ತೆ ಆಗಿರುವಂತಹ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಹಲವು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಆಕೆಯ ತಂದೆ ತಾಯಿಯ ಎದೆಯೂ ಕೂಡ ನಡಗಲಿಕ್ಕೆ ಶುರುವಾಗುತ್ತೆ. ಯಾಕಂತಂದ್ರೆ ಮಗಳು ಈ ಹುಚ್ಚಾಸೆಯನ್ನ ಇಟ್ಕೊಂಡು ಟ್ರಕ್ಕಿಂಗಿಗಂತ ಹೋದ್ಲು, ಪ್ರಕೃತಿಯನ್ನು ನೋಡ್ತೀನಿ, ಪ್ರಕೃತಿಯ ಸೊಬಗನ್ನ ಅನುಭವಿಸ್ತೀನಿ ಅಂತ ಹೋದ್ಲು, ಈಗ ನೋಡು ತನ್ನ ಜೀವಕ್ಕೆ ಕಂಟಕವನ್ನ ತೆಗೆದುಕೊಂಡು ಬಂದ್ಬಿಟ್ಲು ಅಂತ ಹೇಳಿ ಅಲ್ಲಿರುವಂತಹ ಕೇರಳದಲ್ಲಿರುವಂತಹ ತಂದೆ ತಾಯಿ ಕೂಡ ಅವರು ಮಗಳು ಹೇಗಾದ್ರೂ ಮಾಡಿ ಜೀವಂತವಾಗಿ ಉಳಿದು ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ರು. ಇನ್ನೊಂದು ಕಡೆಗೆ ಅರಣ್ಯ ಇಲಾಖೆಯವರು ಮತ್ತೆ ಸರ್ಕಾರವು ಕೂಡ ಒಂದಷ್ಟು ಕ್ರಮವನ್ನ ತೆಗೆದುಕೊಂಡು ಆಕೆ ಹೇಗಾದ್ರೂ ಜೀವಂತವಾಗಿ ಬರಬೇಕು ಅಂತ ಹೇಳಿ 9 ತಂಡವನ್ನ ನಿಯೋಜನೆಯನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಡಾಗ್ ಸ್ಕ್ವಾಡ್ನವ್ರು ಇರ್ತಾರೆ, ಮತ್ತೆ ಡ್ರೋನ್ಗಳ ಮೂಲಕವೂ ಕೂಡ ಆಕೆಯ ಪತ್ತೆಗೆ ಹರಸಾಹಸವನ್ನ ಪಡ್ತಾರೆ. ಮತ್ತೆ ನಕ್ಸಲ್ ನಿಗ್ರಹ ದಳ, ಅಂದ್ರೆ ಯಾರಾದ್ರೂ ಆಕೆಯನ್ನ ಕಿಡ್ನಾಪ್ ಮಾಡಿದಾರ, ಹೀಗೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಮತ್ತೆ ಗೊಂದಲಗಳ ನಡುವೆ ಈ ಶರಣ್ಯಳ 4 ದಿನದ ಜರ್ನಿ ಇತ್ತು. ನೋಡಿ, ಈ ಶರಣ್ಯ ಹಂಗು ಹಿಂಗು ಮಾಡಿ ಈ 4 ದಿನ ಆ ಒಂದು ಕಾಡಿನಲ್ಲಿ ಆಕೆ ಜೀವನವನ್ನ ನಡೆಸಿದ್ದು ಮತ್ತೆ ಜೀವಂತವಾಗಿದ್ದು ಮತ್ತೆ ತನ್ನ ಪ್ರಾಣವನ್ನ ಉಳಿಸಿಕೊಂಡಿರುವಂತ ಈ ರೀತಿ ಏನಿದೆಯಲ್ಲ, ಎಲ್ಲರೂ ಕೂಡ ಭಲೆ ಭೇಷ್ ಮತ್ತೆ ಧೈರ್ಯವಂತೆ ಅಂತ ಹೇಳಿ ಆಕೆಯನ್ನ ಕೊಂಡಾಡ್ತಾ ಇದ್ದಾರೆ. ಯಾಕಂತಂದ್ರೆ ನೋಡಿ, ದಟ್ಟವಾದಂತಹ ಕಾಡು, ಆ ಪರ್ವತದ ಮಧ್ಯೆ ಈ ಶರಣ್ಯ ಹೋಗಿ ಸಿಲುಕಾಕೊಂಡ್ ಬಿಟ್ಟಿದ್ದಾಳೆ, ದಾರಿ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾಳೆ. ಹೆಂಗ್ ಹೋಗ್ಬೇಕು, ಯಾವ ಕಡೆಯಿಂದ ಹೋದ್ರೆ ನನಗೆ ಹೈವೇ ಸಿಗುತ್ತೆ, ರೋಡ್ ಸಿಗುತ್ತೆ, ನನಗೆ ಈ ಕಾಡಿನಿಂದ ಎಕ್ಸಿಟ್ ಸಿಗುತ್ತೆ, ಇದ್ಯಾವುದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಯಾಕಂತಂದ್ರೆ ಆ ಕಾಡಿನ ಭೌಗೋಳಿಕವನ್ನು ಕೂಡ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಅಸಾಧ್ಯವಾದಂತದ್ದು ಇಲ್ಲಿ ಶರಣ್ಯಗೆ ಹೆಂಗ್ ತಿಳ್ಕೊಳಕ್ ಸಾಧ್ಯ? ಸೊ ಹೀಗಿರುವಾಗ ಒಂದು ಯಕ್ಷ ಪ್ರಶ್ನೆ ಶರಣ್ಯಕ್ಕೆ, ಇಲ್ಲಿಂದ ನಾನು ಹೆಂಗ್ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಹಂಗು ಹಿಂಗು ಮಾಡಿ ಶರಣ್ಯ ಏನ್ ಮಾಡ್ತಾಳೆ ನೋಡಿ, ಈಗ ಆ ಅರಣ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೋಮ್ ಸ್ಟೇ ಇರುತ್ತೆ,
ಅಲ್ವಾ. ಸೊ ಅವರಿಗೆ ಕಾಲ್ ಮಾಡ್ತಾಳವಳು, ನಾನು ಹೀಗೆ ತಪ್ಪಿಸ್ಕೊಂಡ್ ಬಿಟ್ಟಿದ್ದೀನಿ, ಆ 9 ಜನ ಅವ್ರು ಬೇರೆ ಕಡೆನೆ ಹೋಗ್ಬಿಟ್ಟಿದ್ದಾರೆ, ನಾನೇ ಈ ಕಡೆ ಬಂದ್ಬಿಟ್ಟಿದ್ದೀನಿ, ನಾನು ಎಲ್ಲಿದ್ದೀನಿ, ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ, ಇದು ಯಾವ್ದ್ರ ಅರಿವು ನನಗಿಲ್ಲ ಅಂತ ಹೇಳಿ ಹೋಮ್ ಸ್ಟೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾಳೆ. ಸೊ ಅಷ್ಟೊತ್ತಿಗಾಗ್ಲೇ ಮತ್ತೆ ರಿಟರ್ನ್ ಕಾಲ್ ಮಾಡಬೇಕು ಅಂತಂದ್ರೆ ನೋಡಿ, ಅದು ದಟ್ಟವಾದಂತ ಅರಣ್ಯ, ಅಲ್ಲಿ ಅವ್ರಿಗೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇರೋದಿಲ್ಲ, ಫೋನ್ ಕಾಲ್ ಗಳೆಲ್ಲವೂ ಕೂಡ ರೀಚ್ ಆಗ್ತಾ ಇರೋದಿಲ್ಲ. ಸೊ ಇದಕ್ಕಿದ್ದ ಹಾಗೆ ಫೋನ್ ಚಾರ್ಜ್ ಖಾಲಿ ಆಗಿ ಫೋನ್ ಕೂಡ ಡೆಡ್ ಆಗುತ್ತೆ, ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸೊ ಈಗ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಒಂದು ದೊಡ್ಡವಾದಂತ ಯಕ್ಷ ಪ್ರಶ್ನೆ ಅಂತಂದ್ರೆ, ಆಕೆಯನ್ನ ಜೀವಂತವಾಗಿ ಹುಡುಕೋದಾದ್ರೂ ಹೇಗೆ, ಇನ್ನೊಂದು ಕಡೆಗೆ ಆಕೆ ಸಿಗ್ತಾಳೋ ಇಲ್ವೋ ಅನ್ನೋಂತಹ ಕುತೂಹಲವೂ ಕೂಡ ಹೆಚ್ಚಾಗೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಕಾಡ್ ಅಂದ ತಕ್ಷಣ ಅದೇನು ಸಾಧಾರಣವಾದಂತ ವಿಚಾರ ಅಲ್ಲ, ಸಾಮಾನ್ಯವಾಗಿ ಆ ವಿಷಯವನ್ನ ತೆಗೆದುಕೊಳ್ಳಕ್ಕೆ ಕೂಡ ಆಗೋದಿಲ್ಲ. ಯಾಕಂತಂದ್ರೆ ಕಾಡಿನ ಪ್ರಾಣಿಗಳಿರ್ತವೆ, ಹಾಗೆ ಆನೆಗಳ ದಂಡಿರುತ್ತೆ, ಮತ್ತೆ ಹುಲಿ, ಸಿಂಹ ಇವುಗಳೆಲ್ಲವೂ ಕೂಡ ಆ ಒಂದು ಕಾಡಿನಲ್ಲೇ ವಾಸ ಮಾಡ್ತಾ ಇರ್ತವೆ. ಸೊ ಹೀಗಿರುವಾಗ ಈ ಶರಣ್ಯನ ಟ್ರಕ್ಕಿಂಗ್ ಬಂದಿದ್ದೀನಿ ಅಂದ ತಕ್ಷಣ ಆ ಕಾಡು ಪ್ರಾಣಿಗಳು ಈಕೆನ ಬಿಟ್ಟು ಬಿಡೋದಿಲ್ಲ, ಒಳ್ಳೆ ಆಹಾರ ಸಿಕ್ತು ಅಂತ ಹೇಳಿ ಬಗದ್ ಬಾಯಿಗೆ ಹಾಕೊಂತವೆ. ಸೊ ಹೀಗಿರುವಾಗ ಶರಣ್ಯ ಜೀವಂತವಾಗಿ ಬದುಕಿ ಬರ್ತಾಳ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇರುವಂತ ಕಟ್ಟ ಕಡೆಯ ಪ್ರಶ್ನೆ ಆಗಿತ್ತು. ಹಾಗಿದ್ರೂ ಸಹಿತ ಕಳೆದ 4 ದಿನದಿಂದ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸೇರಿ ಆಕೆಯನ್ನ ಹುಡುಕ್ತಾ ಇದ್ರು. ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿರುವಂತಹ ಅರಣ್ಯವನ್ನ ನೋಡ್ಕೊಳ್ತಾ ಇರುವಂತಹ ಅರಣ್ಯ ಅಧಿಕಾರಿಗಳಿಗೆ ಗೊತ್ತಾಗದೇ ಇರುವಂತಹ ಆ ಕಾಡಿನ ಭೌಗೋಳಿಕ ಚಿತ್ರಣ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದಕ್ಕೆ ಇದೊಂದೇ ಎಕ್ಸಾಂಪಲ್. ಆ ಬೆಟ್ಟದ ತಪ್ಪಲಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಕುಡಿಯ ಜನಾಂಗದವರು ಸಹಿತ ಪೊಲೀಸ್ ಅಧಿಕಾರಿಗಳಿಗೆ ಶರಣ್ಯಾಳನ್ನ ಹುಡುಕಲಿಕ್ಕೆ ಇವರು ಕೂಡ ಸಹಾಯ ಮಾಡ್ತಾರೆ, ಸಹಕಾರ ಕೊಡ್ತಾರೆ. ಅದರ ಜೊತೆಗೆ ನೋಡಿ, ಅಲ್ಲಿ ಕಾಡಂಚಿನಲ್ಲಿ ಇರುವಂತಹ ಜನಗಳಿಗೆ ಒಂದು ನಂಬಿಕೆ ಮತ್ತೆ ಧೈರ್ಯ ಏನು ಅಂತಂದ್ರೆ ಅಲ್ಲಿರುವಂತಹ ದೈವವಾಣಿ. ಅವರಿವತ್ತು ಅಲ್ಲಿ ಧೈರ್ಯದಿಂದ ಬದುಕ್ತಾ ಇದ್ದಾರೆ ಅಂತಂದ್ರೆ ದೈವವಾಣಿಯು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತಂದ್ರೆ ತಪ್ಪಿಲ್ಲ. ನೋಡಿ, ಹೀಗೆ ಶರಣ್ಯ ಕಳೆದು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಅಲ್ಲಿರುವಂತಹ ಜನಗಳಿಗೆ ಗೊತ್ತಾದಾಗ ಅವರು ಹೋಗಿ ದೈವವಾಣಿಯನ್ನ ಕೇಳಲಿಕ್ಕೆ ಹೋಗ್ತಾರೆ, ದೇವರಿಗೆ ಹರಕೆ ಹೊರ್ತಾರೆ. ನೋಡಿ, ಆ ಶರಣ್ಯ ಎನ್ನುವಂತಹ ಯುವತಿ ಹೀಗೆ ನಾಪತ್ತೆ ಆಗ್ಬಿಟ್ಟಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ, ಏನ್ ಕತೆ, ಇದ್ರ ಬಗ್ಗೆ ನಮ್ಗೊಂದ್ ಸ್ವಲ್ಪ ಮಾಹಿತಿನ ಕೊಡಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗೆ ಕ್ಲೂ ಕೊಡಿ ಅಂತ ಹೇಳಿ ದೇವರಿಗೆ ಹೋಗಿ ಕೇಳಿದಾಗ ನೋಡಿ, ಆಕೆ ಬದುಕಿ ಬರ್ತಾಳೆ, ಆಕೆಗೆ ಯಾವುದೇ ಪ್ರಾಣ ಅಪಾಯ ಆಗೋದಿಲ್ಲ, ನೀವು ಈ ದಿಕ್ಕಿಗೆ ಹೋಗಿ ಆಕೆ ನಿಮ್ಗೆ ಸಿಗ್ತಾಳೆ, ಅವಳು ಅಲ್ಲೇ ಹೋಗಿ ಕುತ್ಕೊಂಡಿದ್ದಾಳೆ, ಈ ರೀತಿಯಾಗಿಯೇ ದೈವವಾಣಿ ಬರುತ್ತಂತೆ. ಸೊ ಅದರ ಮುಖೇನ ಅಲ್ಲಿರುವಂತಹ ಜನರು ಕೂಡ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಏನಾಗುತ್ತಂತಂದ್ರೆ ಆ ಬೆಟ್ಟದ ತಪ್ಪಲಿಗೆ ಈ ಶರಣ್ಯ ಹೋಗ್ತಾಳಂತೆ. ಸೊ ಅದು ಹಿಂಗೆ ಅಂತಂದ್ರೆ ಒಂದು ಬಂಡೆ ಕೆಳಗಡೆನೆ ಈಕೆ ಕುತ್ಕೊಂಡು ವಾಸ ಮಾಡ್ತಿರ್ತಾಳಂತೆ. ಅಂತಂದ್ರೆ ದಾರಿನೇ ಸಿಗ್ತಾ ಇಲ್ಲ, ಸುಮ್ಮನೆ ಅಲ್ಲಿ ಅಲದಾಡೋದ್ರಿಂದ ಏನಾಗುತ್ತೆ, ಪ್ರಾಣಿಗಳ ಬಾಯಿಗೆ ನಾನು ಆಹಾರ ಆಗ್ಬಿಡ್ತೀನಿ. ಇನ್ನೊಂದು ಕಡೆಗೆ ದಾರಿ ತಪ್ಪಿಸಿಕೊಂಡು ದಾರಿ ಹುಡುಕ್ತಾ ಇದ್ದಂತಹ ಶರಣ್ಯಾಳಿಗೆ ಒಂದು ಅನುಮಾನ ಬರುತ್ತೆ, ಇನ್ನೂ ಕೂಡ ಯಾರು ನನ್ನ ಬಳಿ ಬರ್ತಾ ಇಲ್ಲ, ಸೊ ನಾನು ಏನು ಮಾಡೋದು ಅಂತ ಹೇಳಿ ಆದ್ರೂ ಸಹಿತ ತನ್ನ ಪ್ರಯತ್ನವನ್ನ ತಾನು ಬಿಡ್ತಾ ಇರೋದಿಲ್ಲ, ದಾರಿ ಹುಡುಕೋ ಪ್ರಯತ್ನದಲ್ಲೇ ಇರ್ತಾಳೆ. ಅಂತಂದ್ರೆ ಈ ಕಾಡಿನಿಂದ ನಾನು ಎಕ್ಸಿಟ್ ಹೇಗಾಗಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದರ ಜೊತೆಗೆ ಈಗ ಸಹಜವಾಗಿ ಕಾಡೋ ಪ್ರಶ್ನೆ ಏನು ಅಂತಂದ್ರೆ, ಬರೋಬ್ಬರಿ 4 ದಿನ ಕಾಡಿನ ಒಳಗಡೆ ಈ ಶರಣ್ಯ ಇದ್ದಾಳೆ ಅಂತಂದ್ರೆ ಆಕೆಗೆ ಊಟ ಆಹಾರದ ವ್ಯವಸ್ಥೆ ಹೇಗೆ, ನೀರಿನ ವ್ಯವಸ್ಥೆ ಹೇಗೆ, ಏನು ಮಾಡಿದ್ಲು ಅಂತಾನೂ ಕೂಡ ಕೇಳ್ಬೋದು. ನೋಡಿ, ತನ್ನ ಬ್ಯಾಗ್ನಲ್ಲಿ, ಆ ಟ್ರಕ್ಕಿಂಗ್ ಬ್ಯಾಗ್ನಲ್ಲಿ ಆಕೆ ಬಿಸ್ಕೆಟ್ಗಳನ್ನ ಇಟ್ಕೊಂಡಿರ್ತಾಳೆ, ಮತ್ತೆ ನೀರನ್ನು ಕೂಡ ಇಟ್ಕೊಂಡಿರ್ತಾಳೆ. ಸೊ ಆ ಬಿಸ್ಕೆಟ್ ಮತ್ತೆ ನೀರನ್ನ ಸೇವಿಸ್ತಾನೆ ತಾನು ತನ್ನ ಜೀವವನ್ನ ಕಾಪಾಡ್ಕೊಂಡಿದ್ಲು, ತಾನು ಆರಾಮಾಗಿ ಇದ್ಲು. ಅದರ ಜೊತೆಗೆ ಈಗ ಕಾಡು ಪ್ರಾಣಿಗಳಿಂದ ಆಕೆ ತಪ್ಪಿಸ್ಕೋಬೇಕಲ್ವಾ. ಸೊ ಹಾಗಾಗಿ ಆಕೆ ಏನ್ ಮಾಡ್ತಾಳೆ, ಸೇಫೆಸ್ಟ್ ಪ್ಲೇಸ್ ಅಂತಂದ್ರೆ ಒಂದು ಬಂಡೆ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾಳಂತೆ. ಸೊ ಯಾರಿಗೂ ಕಾಣದ ಹಾಗೆ, ಯಾವ ಪ್ರಾಣಿಗಳಿಗೂ ಕೂಡ ಆಹಾರ ಆಗದೆ ಬಂಡೆ ಕೆಳಗಡೆ ಹೋಗಿ ಕುತ್ಕೊಂಡು ತನ್ನ ಜೀವವನ್ನು ಉಳಿಸ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಎಲ್ಲರೂ ಆಕೆಯ ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದಿನ ಈ ಶರಣ್ಯ ಏನ್ ಮಾಡ್ತಾಳೆ ಅಂತಂದ್ರೆ, ನಾನು ಹೀಗೆ ಕುತ್ಕೊಂಡ್ರೆ ಆಗೋದಿಲ್ಲ, ಆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ನೋಡೋಣ, ಅಲ್ಲೇನಾದ್ರೂ ನನಗೆ ದಾರಿ ಸಿಗ್ಬೋದೇನೋ, ಎಕ್ಸಿಟ್ ಏನಾದ್ರೂ ಸಿಗ್ಬೋದೇನೋ ನೋಡೋಣ ಅಂತ ಹೇಳ್ಬಿಟ್ಟು ಶರಣ್ಯ ಏನ್ ಮಾಡ್ತಾಳೆ, ಆ ಬೆಟ್ಟದ ತಪ್ಪಲಿನತ್ತ ಹೋಗ್ತಾಳೆ. ಸೊ ಅಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ, ನೋಡಿ ಆ ಬೆಟ್ಟದ ತಪ್ಪಲಿನಲ್ಲಿ ಕುಡಿಯ ಜನಾಂಗದವರು ವಾಸ ಮಾಡ್ತಿರ್ತಾರೆ. ಸೊ ಅವರ ಕಣ್ಣಿಗೆ ಇಲ್ಲಿ ಶರಣ್ಯ ಓಡಾಡ್ತಾ ಇರೋದು ಗೊತ್ತಾಗ್ಬಿಡುತ್ತೆ. ಸೊ ಆ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅಲ್ಲಿರುವಂತಹ ಜನ ಇನ್ಫಾರ್ಮ್ ಮಾಡ್ತಾರೆ, ನೀವು ಹುಡುಕ್ತಾ ಇರುವಂತಹ ಶರಣ್ಯ ಸಿಕ್ಕಿದಾಳೆ, ಇಲ್ಲೇ
ಓಡಾಡ್ತಾ ಇದ್ದಾಳೆ, ಬನ್ನಿ ಅಂತ ಕರೆಸ್ತಾರೆ. ಕಾಡಿನ ಜನ ಹೇಳ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಶರಣ್ಯಾಳ ಬಳಿ ಹೋಗ್ತಾರೆ. ಅಲ್ಲಿ ಶರಣ್ಯಾಳನ್ನ ನೋಡಿ ಆಕೆಯನ್ನ ಹಗ್ ಮಾಡಿ, ನೀನು ಆರಾಮಾಗಿದೆಯಲ್ಲಮ್ಮ ಅಂತ ಹೇಳಿ ಆಕೆಯ ಆರೋಗ್ಯವನ್ನ ವಿಚಾರಿಸಿ ಖುಷಿಪಟ್ಟು ಆಕೆಯನ್ನ ಸಂಭ್ರಮದಿಂದ ಆ ಕಾಡಿನಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಇಷ್ಟಾಯ್ತು ನೋಡಿ ಟ್ರಕ್ಕಿಂಗಿಗೆ ಹೋದಂತಹ ಶರಣ್ಯಾಳ ಕತೆ. ಶರಣ್ಯ ನೋಡಿ, ಸೋಲೋ ನಾನು ಟ್ರಕ್ಕಿಂಗಿಗೆ ಹೋಗಬೇಕು, ಕಾಡಿನ ಒಳಗಡೆ ನಾನು ಒಬ್ಳೇ ಹೋಗಬೇಕು ಅಂತ ಹೇಳಿ ಆಕೆ ಮೊದಲನೇದಾಗಿಗೆ ಮೆಂಟಲಿ ಆಕೆ ಫಿಕ್ಸ್ ಆಗಿ ಬಂದಿದ್ಲು. ಸೊ ಆಕೆಗೆ ಅದೇ ಚಾಲೆಂಜ್ ಎದುರಾಗಿತ್ತು. ಸೊ ಒಂಟಿಯಾಗಿನೇ ಕಾಡಿನ ಪೂರ್ತಿ ತಾನು ಒಬ್ಬಳೇ ಅಡ್ಡಾಡಿರುವಂಥದ್ದು, ಓಡಾಡಿರುವಂಥದ್ದು, ಆ ಪರ್ವತದತ್ತ ಆಕೆ ಹೋಗಿರುವಂಥದ್ದು ಎಲ್ಲವೂ ಕೂಡ ನಡೆದೋಯ್ತು. ಬಟ್ ಏನಂತಂದ್ರೆ ಆಕೆ ಮೆಂಟಲಿ ಸ್ಟ್ರಾಂಗ್ ಇರೋ ಕಾರಣಕ್ಕಾಗಿ 4 ದಿನ ಕಾಡಿನ ಒಳಗಡೆ ಇದ್ರೂ ಸಹಿತ ಆಕೆಗೆ ಯಾವ ಪ್ರಾಣಿಗಳ ದಾಳಿನೂ ಕೂಡ ಆಗಲಿಲ್ಲ. ತನ್ನ ಜೀವವನ್ನು ಸುರಕ್ಷಿತವಾಗಿ ಇಟ್ಕೊಂಡು ಆಕೆ ಹೊರಗಡೆ ಬರಲಿಕ್ಕೆ ಇದೆಲ್ಲವೂ ಕಾರಣ ಆಯಿತು. ಈಗ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಆಕೆಯ ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಜೀವನದಲ್ಲಿ ಸಾಹಸ ಇರಬೇಕು, ಆದ್ರೆ ಅತಿಯಾದ ಕಾನ್ಫಿಡೆನ್ಸ್ ಬೇಡ ಅನ್ನೋದಕ್ಕೂ ಕೂಡ ಇದೊಂದು ಎಕ್ಸಾಂಪಲ್ ಆಗುತ್ತೆ. ನೋಡಿ, ನೀವೆಲ್ಲಾದ್ರೂ ಹೋಗ್ಬೇಕು ಅನ್ನೋ ಆಸೆ ಆಗ್ತಾ ಇರುತ್ತೆ, ಪ್ರಕೃತಿಯ ಸೊಬಗನ್ನ ನೋಡ್ಬೇಕು, ಕಣ್ ತುಂಬಿಕೊಳ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಅಂತ ಇರುತ್ತಲ್ಲ, ಆ ರೇಖೆಯನ್ನ ದಾಟದೆ ನೀವು ಸೆಕ್ಯೂರ್ಡ್ ಆಗಿಯೇ ನೀವು ಪ್ರಕೃತಿಯ ಸೊಬಗನ್ನ ಅನುಭವಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶರಣ್ಯಾಳ ಈ ಹುಡುಕಾಟ ಮತ್ತೆ ಶರಣ್ಯ ತನಗೆ ತಾನೇ ತಂದುಕೊಂಡಂತ ಈ ಕಂಟಕ ಮತ್ತೆ ಶರಣ್ಯ ಸೇಫ್ ಆಗಿ ಜೀವಂತವಾಗಿ ಹೊರಗಡೆ ಬಂದಿರುವಂತ ವಿಚಾರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.